ಸೂರ್ಯಪುರ ಎಂಬ ಹಳ್ಳಿಯಲ್ಲಿ ರವಿ ಎಂಬ ಒಬ್ಬ ಬಡ ರೈತ ತನ್ನ ಹೆಂಡತಿ ಸೀತಾ ಜೊತೆ ಬದುಕುತ್ತಿದ್ದನು. ಬೆಳಗಿನ ಸಮಯದಲ್ಲಿ ಅವರ ಚಿಕ್ಕ ಮಣ್ಣಿನ ಮನೆಯೊಳಗೆ ಚೂಲ ಹೊತ್ತಿ ಉರಿಯುತ್ತಿತ್ತು. ಅದರ ಮೇಲೆ ಕಬ್ಬಿಣದ ಕಡಾಯಲ್ಲಿ ಸ್ವಲ್ಪ ತರಕಾರಿ ಬೇಯುತ್ತಿತ್ತು. ಹಠಾತ್ ಬಾಗಿಲನ್ನು ತಟ್ಟುವ ಶಬ್ದ ಕೇಳಿಸಿತು. ಯಾರ್ ನೋಡ್ರಿ, ಬೆಳ್ಬೆಳಿಗ್ಗೆ ಬಾಗ್ಲು ತಟ್ಟಿರೋದು? ರವಿ ಬಾಗಿಲು ತೆರೆಯುತ್ತಿದ್ದಂತೆ ಮುಂದೆ ಸೇಠ್ ಧನರಾಜ್ ಕೋಪದಿಂದ ನಿಂತಿದ್ದನು. ಅವನು ತುಂಬಾ ಲೋಭಿ ಮತ್ತು ಕುತಂತ್ರಿಯಾಗಿದ್ದನು. ರವಿ, ಸಾಕಾಯ್ತು ನಿನ್ ನಾಟಕ. ನನ್ನ ಹಣ ಎಲ್ಲಿದೆ? ಸೇಠ್ ಜಿ, ನೆನ್ನೆ ಮಾತ್ರ ನಾನು ನಿಮಗೆ ಸಂಪೂರ್ಣ ಹಣ ಕೊಟ್ಟಿದ್ದೇನೆ. ಎಲ್ಲ ಹಿಸಾಬ್ ಮುಗಿಸಿದೆ. ಹಳೆಯ ಸಾಲವನ್ನು ತುಂಬ ಹಿಂದೆ ತೀರಿಸಿದ್ದೇನೆ. ತಡವಾದ್ದರಿಂದ ನಿನ್ನ ಬಡ್ಡಿ ಹೆಚ್ಚಾಗಿದೆ. ಈಗ ನೀನು ಆ ಸಾಲವನ್ನು 5 ಪಟ್ಟು ಬಡ್ಡಿಯೊಂದಿಗೆ ಕೊಡಬೇಕು. 5 ಪಟ್ಟು? ಸೇಠ್ ಜಿ, ಇದು ಅನ್ಯಾಯ. ನಾನು ಶ್ರಮಪಟ್ಟು ಬಡ್ಡಿಯೊಡನೆ ಎಲ್ಲಾ ಹಣ ತೀರಿಸಿದ್ದೇನೆ. ನಾನು ಬಡವನು. ಇಷ್ಟು ದೊಡ್ಡ ಬಡ್ಡಿ ಹೇಗೆ ಕೊಡ್ಲಿ? ಹೆಚ್ಚು ಮಾತನಾಡಬೇಡ. ಹಣ ಕೊಡ್ಲಿಲ್ಲ ಅಂದ್ರೆ ನಿನ್ನ ಮನೆಯ ಬಾಗಿಲು ಒಡೆದು ಪಾತ್ರೆ ಬಟ್ಟೆ ಎಲ್ಲ ತೆಗೆದುಕೊಂಡು ಹೋಗ್ತೇನೆ. ನಿನ್ನ ಎತ್ತಿನ ಗಾಡಿಯನ್ನೂ ಮಾರಿಬಿಡ್ತೇನೆ. ಹಣ ಕೊಡ್ಲೇಬೇಕು. ಸೇಠ್ ಜಿ, ಬಡವರ ರಕ್ತ ಹೀರಿ ನಿಮಗೇನ್ ಸಿಗುತ್ತದೆ? ನಮ್ಮ ಮೇಲೆ ಹೀಗೆ ಮಾಡಬೇಡಿ. ನಾನು ಇಷ್ಟು ದೊಡ್ಡ ಬಡ್ಡಿ ಕೊಡಲು ಸಾಧ್ಯವಿಲ್ಲ. ನೋಡ್ತೇನೆ ನಿನ್ನನ್ನು. ನೆನಪಿಟ್ಕೋ ರವಿ, ಜಗದೀಶ ಜೊತೆ ಪಂಗಾ ತೆಗೆದುಕೊಳ್ಳುವುದು ಸುಲಭವಲ್ಲ ಎಂದು ಹೇಳಿ ಸೇಠ್ ಹೋಗಿಬಿಟ್ಟನು. ಹೋಗುವಾಗ ತನ್ನ ನೌಕರಿಗೆ ಏನೋ ಹೇಳಿದನು. ಈ ಬಡವನಿಗೆ ಇಷ್ಟು ಧೈರ್ಯ. ನನಗೆ ಎದುರಾಗಿ ಮಾತನಾಡಿದಾನೆ. ಇದಕ್ಕೆ ಪಾಠ ಕಲಿಸಬೇಕು. ಆಗ ಹಳ್ಳಿಯ ಇತರ ಬಡವರಿಗೂ ಭಯವಾಗುತ್ತದೆ. ಈ ಜೀವನ ಯಾವಾಗ ಬದಲಾಗ್ತದೆ? ಪ್ರತಿದಿನ 2 ಹೊತ್ತು ಊಟಕ್ಕಾಗಿ ಹೋರಾಡಬೇಕು. ಕೆಲವೊಮ್ಮೆ ಮನೆಯ ಮುರಿದ ಮೇಲ್ಛಾವಣಿ ಸರಿಪಡಿಸೋಣ ಅನಿಸುತ್ತದೆ. ಕೆಲವೊಮ್ಮೆ ನಮ್ಮಿಗೂ ಒಳ್ಳೆಯ ಬಟ್ಟೆ ಇರಲಿ ಅನಿಸುತ್ತದೆ. ಆದ್ರೆ ನಮ್ಮ ಭಾಗ್ಯದಲ್ಲಿ ಕಷ್ಟ ಮಾತ್ರ ಇದೆ ಅನಿಸುತ್ತದೆ. ನನಗೆ ಗೊತ್ತು ನಿನಗೆ ತುಂಬಾ ಕಷ್ಟ ಇದೆ. ಆದರೆ ನಾನು ಏನು ಮಾಡಲಿ? ನಮ್ಮ ಹೊಲ ಚಿಕ್ಕದು, ಮಳೆ ಸಮಯಕ್ಕೆ ಬರುವುದಿಲ್ಲ. ಮೇಲೆ ಸಾಲದ ಭಾರ ಇದೆ. ನಾನು ಹಗಲು ರಾತ್ರಿ ದುಡಿದ್ರೂ ನಮಗೆ ಸಿಗೋದು ಉಪ್ಪಿನ ಜೊತೆ ರೊಟ್ಟಿ ಮಾತ್ರ. ನೀವು ದುಡಿತೀರಾ, ಆದ್ರೆ ದೇವರು ನಮ್ಮ ಮಾತು ಕೇಳ್ತಾನೇ ಇಲ್ಲ. ನಮ್ಮನ್ನು ಈ ಬಡತನದಲ್ಲಿ ಬದುಕಲು ಕಳುಹಿಸಿದಂತಿದೆ. ಸೀತಾ ದುಃಖದಿಂದ ಮಾತನಾಡುತ್ತಿದ್ದಳು. ಸೀತಾ ಆಳವಾಗಿ ಉಸಿರೆಳೆದು ಮೌನವಾಗಿ ಅಡುಗೆ ಮಾಡತೊಡಗಿದಳು. ಮನೆಯಲ್ಲಿ ನಿಶ್ಶಬ್ದ ವಾತಾವರಣ ಇತ್ತು. ರವಿ ಮನಸ್ಸಿನಲ್ಲಿ ಒಂದು ತೀರ್ಮಾನ ಮಾಡಿದ್ದನು. ಇಂದು ಹೊಲದಲ್ಲಿ ಎಷ್ಟು ಕಷ್ಟವಾದರೂ ಮನೆಗೆ ಹಿಂತಿರುಗುವಾಗ ಸೀತಾಳ ಮುಖದಲ್ಲಿ ನಗು ತರೋದೇನಾದರೂ ತರುತ್ತೇನೆ. ಆದರೆ ರವಿಗೆ ಗೊತ್ತಿರಲಿಲ್ಲ, ಇಂದಿನ ದಿನ ಅವನ ಜೀವನದ ದೊಡ್ಡ ಕಥೆಯ ಆರಂಭವಾಗಲಿದೆ. ಬೆಳಗ್ಗೆ ರವಿ ಹೊಲಕ್ಕೆ ಹೋಗಲು ಮನೆ ಬಿಟ್ಟನು. ಸೂರ್ಯನ ಮೃದುವಾದ ಕಿರಣಗಳು ಹೊಲಗಳ ಮೇಲೆ ಬೀಳುತ್ತಿತ್ತು. ಸೀತಾಳ ಮನಸ್ಸಿನಲ್ಲಿ ಏನೋ ಚಿಂತೆ ಇತ್ತು. ರವಿ ಪ್ರತಿದಿನ ಹಳ್ಳಿಯ ಮಧ್ಯದಿಂದ ಹೋಗುವ ದಾರಿಯನ್ನು ತೆಗೆದುಕೊಳ್ಳುತ್ತಿದ್ದನು. ಆ ದಾರಿ ದೇವಸ್ಥಾನದ ಹತ್ತಿರದಿಂದ ಹೋಗುತ್ತಿತ್ತು. ದೇವಾಲಯದಲ್ಲಿ ಆ ಸಮಯದಲ್ಲಿ ಪೂಜಾರಿ ಮಾತ್ರ ಇದ್ದನು. ಅವರು ಸ್ವಚ್ಛತೆ ಮಾಡುತ್ತಿದ್ದರು. ನಮಸ್ಕಾರ ಪಂಡಿತ್ಜಿ, ನೀವ್ ಹೇಗಿದ್ದೀರಾ? ಆರೋಗ್ಯ ಚೆನ್ನಾಗಿದೆಯಾ? ಹೌದು ಮಗ, ನಾನು ಚೆನ್ನಾಗಿದ್ದೇನೆ. ದೇವರ ಆಶೀರ್ವಾದ ನಿನ್ನ ಮೇಲೆ ಸದಾ ಇರಲಿ. ಪೂಜಾರಿಯ ಜೊತೆ ಮಾತಾಡಿ ರವಿ ತನ್ನ ಹೊಲದ ಕಡೆ ಹೊರಟನು. ಅದೇ ಸಂಜೆ ಹಳ್ಳಿಯ ಶ್ರೀಮಂತ ಸೇಠ್ ಧನರಾಜ್, ಅವನು ತುಂಬಾ ಲೋಭಿ ಮತ್ತು ಕುತಂತ್ರಿಯಾಗಿದ್ದನು. ಅವನ ಮನಸ್ಸಿನಲ್ಲಿ ಒಂದು ಭಯಾನಕ ಯೋಜನೆ ರೂಪುಗೊಳ್ಳುತ್ತಿತ್ತು. ಸೇಠ್ ಜಗದೀಶ್ ತನ್ನ ದೊಡ್ಡ ಮನೆಯಲ್ಲಿ ಹಾಸಿಗೆಯ ಮೇಲೆ ಕುಳಿತು ಪಾನ್ ಚಪ್ಪರಿಸುತ್ತಿದ್ದನು. ಅವನ ಪಕ್ಕದಲ್ಲಿ ಅವನ ನೌಕರ ಕಾಳ ನಿಂತಿದ್ದನು. ಏ ಕಾಳ, ಕೇಳು. ದೇವಸ್ಥಾನದ ಆಭರಣಗಳನ್ನು ನೋಡಿ ನನಗೆ ತುಂಬಾ ಆಸೆ ಬಂದಿದೆ. ನಾಳೆ ರಾತ್ರಿ ದೇವಸ್ಥಾನದಲ್ಲಿರುವ ಎಲ್ಲಾ ಚಿನ್ನ ಬೆಳ್ಳಿ ಆಭರಣಗಳು ನನ್ನ ಮನೆಯಲ್ಲಿರಬೇಕು. ಆದರೆ ನನಗೆ ಇನ್ನೂ ಹೆಚ್ಚು ಹಣ ಬೇಕು. ಸೇಠ್ ಜಿ, ಇದು ಪಾಪದ ಕೆಲಸ. ದೇವರ ಮನೆಯಿಂದ ಆಭರಣ ಕಳ್ಳತನ ಮಾಡುವುದು ಸರಿಯಲ್ಲ. ಹೋ ಮೂರ್ಖ, ದೇವರಿಗೆ ಆಭರಣಗಳೇನು ಬೇಕು? ನಿಜವಾದ ದೇವರು ಹಣ. ಅದು ಮನುಷ್ಯನ ಕೈಯಲ್ಲೇ ಚೆನ್ನಾಗಿರ್ತದೆ. ಅದೇ ಮಜಾ. ಆದರೆ ಹಳ್ಳಿಯವರಿಗೆ ಗೊತ್ತಾದರೆ? ಕಳ್ಳತನ ನಾವು ಮಾಡ್ತೇವೆ, ಆರೋಪ ಬೇರೆ ಯಾರ ಮೇಲೆ ಬೀಳ್ತದೆ? ಆ ಬಡ ರವಿ ಮೇಲೆ. ಇವತ್ತು ಅವನು ಮತ್ತು ಅವನ ಹೆಂಡತಿ ಸೀತಾ ತುಂಬಾ ಮಾತನಾಡಿದರು. ರವಿ ಪ್ರತಿದಿನ ದೇವಸ್ಥಾನದ ಹತ್ತಿರದಿಂದ ಹೋಗ್ತಾನೆ ಅಲ್ಲವಾ? ಅದೇ ನಮ್ಮ ಅವಕಾಶ.
ಎಲ್ಲರಿಗೂ ಅವನೇ ಕಳ್ಳ ಅಂತ ಅನಿಸುತ್ತದೆ. ಹಳ್ಳಿಯವರು ಈಗಾಗಲೇ ಅವನನ್ನು ಅನುಮಾನದಿಂದ ನೋಡ್ತಾರೆ. ಇವತ್ತು ರಾತ್ರಿ ನಾವು ಕೆಲಸ ಮುಗಿಸ್ತೇವೆ. ನೆನಪಿಟ್ಕೋ, ಯಾವುದೇ ತಪ್ಪು ಆಗಬಾರದು. ಅರ್ಧರಾತ್ರಿ ದೇವಸ್ಥಾನಕ್ಕೆ ಹೋಗಿ ಆಭರಣಗಳನ್ನು ತೆಗೆದು ಗೋದಾಮಿನಲ್ಲಿ ಮರೆಮಾಡುತ್ತೇವೆ. ಬೆಳಗ್ಗೆ ನಾನು ಸ್ವತಃ ಕೂಗಿ ರವಿ ಹೆಸರನ್ನು ಹೇಳುತ್ತೇನೆ. ಕಾಳ ನಡುಗುತ್ತಾ ಸೇಠ್ ಮಾತು ಕೇಳುತ್ತಿದ್ದನು. ಕಾಳ ಭಯದಿಂದ ತಲೆಯಾಡುವನು ಮತ್ತು ತನ್ನ ಸೇಠ್ ಮಾತನ್ನು ಒಪ್ಪಿಕೊಳ್ಳುತ್ತಾನೆ. ರಾತ್ರಿ ಸಮಯವಾಗಿತ್ತು. ಊರಿನಲ್ಲಿ ಎಲ್ಲೆಡೆ ನಿಶ್ಶಬ್ದತೆಯಿತ್ತು. ಕೆಲವೆಡೆ ನಾಯಿಗಳ ಬುಗರಿಸುವ ಶಬ್ದ ಮಾತ್ರ ಕೇಳಿಸುತ್ತಿತ್ತು. ಆ ರಾತ್ರಿ ಸೇಠ್ ಲೋಭದಲ್ಲಿ ಕಣ್ಣು ಮುಚ್ಚಿಕೊಂಡು ಈ ಕೆಟ್ಟ ಸಂಚನ್ನು ನೆರವೇರಿಸುತ್ತಾನೆ. ತನ್ನ ನೌಕರನಿಂದ ದೇವಾಲಯದಲ್ಲಿ ಕಳ್ಳತನ ಮಾಡಿಸುತ್ತಾನೆ. ಹತ್ತಿರದ ಕತ್ತಲಿನಲ್ಲಿ ಒಂದು ಕಪ್ಪು ಬೆಕ್ಕು ಮ್ಯಾವ್ ಎಂದು ಕೂಗಿ ಹೋಗುತ್ತದೆ. ಮುಂದಿನ ಬೆಳಗ್ಗೆ ಊರಿನ ಮಧ್ಯದಲ್ಲಿರುವ ದೇವಾಲಯದ ಮುಂದೆ ದೊಡ್ಡ ಗುಂಪು ಕೂಡಿತ್ತು. ಎಲ್ಲರೂ ಜೋರಾಗಿ ಮಾತನಾಡುತ್ತಿದ್ದರು. ವಾತಾವರಣದಲ್ಲಿ ಭಯ ಮತ್ತು ಕೋಪ ತುಂಬಿತ್ತು. ಅಯ್ಯೋ, ಇದೇನಾಯಿತು? ದೇವಾಲಯದ ಎಲ್ಲಾ ಚಿನ್ನದ ಆಭರಣಗಳು ಕಾಣೆಯಾಗಿವೆ. ಇದು ತುಂಬಾ ಕೆಟ್ಟ ಸಂಗತಿ. ದೇವರ ಆಭರಣಗಳನ್ನು ಯಾರು ಕದ್ದರು? ಅಷ್ಟರಲ್ಲಿ ರವಿ ಹೊಲಕ್ಕೆ ಹೋಗಲು ಅದೇ ದಾರಿಯಿಂದ ಬರುತ್ತಿದ್ದನು. ಗುಂಪನ್ನು ನೋಡಿ ನಿಂತು ಹತ್ತಿರ ಬರುತ್ತಾನೆ. ಏನಾಯ್ತು ಅಣ್ಣಂದ್ರೆ? ಇಷ್ಟು ಬೆಳಗ್ಗೆ ಈ ಗುಂಪು ಯಾಕೆ? ರವಿ, ನಿನಗೆ ಗೊತ್ತಿಲ್ಲವಾ? ದೇವಾಲಯದಲ್ಲಿ ಕಳ್ಳತನವಾಗಿದೆ. ಇದನ್ನು ಕೇಳಿ ರವಿ ಬೆಚ್ಚಿಬಿದ್ದನು. ಗುಂಪಿನಲ್ಲಿ ನಿಂತಿದ್ದ ಸೇಠ್ ತುಂಬಾ ನಿರಪರಾಧಿಯಂತೆ ವರ್ತಿಸುತ್ತಿದ್ದನು. ಪಂಡಿತ್ಜಿ, ಹೇಳಿ, ನಿನ್ನೆ ರಾತ್ರಿ ತನಕ ಆಭರಣಗಳು ದೇವಸ್ಥಾನದಲ್ಲೇ ಇವೆಯಲ್ಲ? ಹಾಗಾದರೆ ಯಾರು ತೆಗೆದುಕೊಂಡರು? ಯಾರ ಮೇಲಾದರೂ ಅನುಮಾನವಿದೆಯಾ? ನಾನು ನೋಡಿದ್ದೇನೆ. ಮೋಹನ್ ಪ್ರತಿದಿನ ದೇವಸ್ಥಾನದ ಹತ್ತಿರದಿಂದ ಹೋಗುತ್ತಾನೆ. ಸೆಟ್ಜಿ, ಇಲ್ಲಿಂದ ಅನೇಕ ಜನರು ಬರುತ್ತಾ ಹೋಗುತ್ತಾರೆ. ಆದರೆ ರವಿ ಮಾತ್ರ ಪ್ರತಿದಿನ ಬೆಳಿಗ್ಗೆ ಬೇಗನೆ ಹೋಗುವುದನ್ನು ನಾನು ಗಮನಿಸಿದ್ದೇನೆ. ಆದರೆ ದೇವಸ್ಥಾನದ ಆಭರಣಗಳನ್ನು ಅವನೇ ಕಳ್ಳತನ ಮಾಡಿದ್ದಾನೆಂದು ಹೇಳುವುದನ್ನು ನಾನು ನಂಬಲು ಸಾಧ್ಯವಾಗುತ್ತಿಲ್ಲ. ಪಂಡಿತ್ಜಿ, ಕಾಲ ಕೆಟ್ಟಿದೆ. ಮನುಷ್ಯನ ಮನಸ್ಸು ಯಾವಾಗ ಬದಲಾಗುತ್ತದೆ ಗೊತ್ತಾಗುವುದಿಲ್ಲ. ಮಾಡಿದವನು ಎಂದಿಗೂ ಒಪ್ಪಿಕೊಳ್ಳುವುದಿಲ್ಲ. ನಾನು ನನ್ನ ಕಣ್ಣಾರೆ ನೋಡಿದ್ದೇನೆ. ನಿನ್ನೆ ರಾತ್ರಿ ರವಿ ದೇವಸ್ಥಾನದ ಹತ್ತಿರ ಚುಪ್ಚುಪಾಗಿ ತಿರುಗುತ್ತಿದ್ದನು. ನೀವೇನ್ ಹೇಳ್ತೀರಾ? ನಾನು ಯಾವ ಕಳ್ಳತನ ಮಾಡಿಲ್ಲ. ಇಷ್ಟು ದೊಡ್ಡ ಪಾಪ ನನ್ನ ಮೇಲೆ ಹಾಕಬೇಡಿ. ಇವನು ಬಡವನು ಅಯ್ಯ. ಇಂತಹವರು ದುಡ್ಡಿಗಾಗಿ ಯಾವುದಕ್ಕೂ ಕೈ ಹಾಕ್ತಾರೆ ರೀ. ಆದ್ರೆ ಹೊರಗೆ ಮಾತ್ರ ತುಂಗ ಒಳ್ಳೆಯವರಂತೆ ನಟಿಸ್ತಾರೆ. ದೇವರನ್ನು ಭಯಪಡಿ, ನಾವು ಏನೂ ಮಾಡಿಲ್ಲ. ನಾವು ಬಡವರಾದರೂ ಕಳ್ಳರಲ್ಲ. ನನ್ನ ಗಂಡನಷ್ಟು ಪ್ರಾಮಾಣಿಕ ವ್ಯಕ್ತಿ ಈ ಹಳ್ಳಿಯಲ್ಲಿ ಯಾರೂ ಇಲ್ಲ. ಹೀಗೆ ಹೇಳಬೇಡಿ, ಇಲ್ಲವಾದರೆ ದೇವರು ನಿಮಗೆ ಕ್ಷಮಿಸುವುದಿಲ್ಲ. ರವಿ ಮತ್ತು ಸೀತಾ ತುಂಬಾ ಮನವರಿಕೆ ಮಾಡಲು ಪ್ರಯತ್ನಿಸಿದರು. ಆದರೆ ಗುಂಪು ಕೇಳಲು ಸಿದ್ಧವಾಗಿರಲಿಲ್ಲ. ಎಲ್ಲರೂ ರವಿಯನ್ನೇ ಕಳ್ಳ ಎಂದು ನಂಬಿದರು. ರವಿ ಮತ್ತು ಸೀತಾ ಕಣ್ಣಲ್ಲಿ ಕಣ್ಣೀರು ತುಂಬಿತು. ದೇವಸ್ಥಾನದ ಆಭರಣ ಕದ್ದವನು ರವಿ. ಇಂಥವನಿಗೆ ನಮ್ಮ ಹಳ್ಳಿಯಲ್ಲಿ ಉಳಿಯುವ ಹಕ್ಕೇ ಇಲ್ಲ. ಕಳ್ಳನಿಗೆ ಒಂದೇ ಶಿಕ್ಷೆ, ಹಳ್ಳಿಯಿಂದ ಹೊರಹಾಕಬೇಕು. ಇವನು ದೇವರದ್ದನ್ನೇ ಕದ್ದಿದ್ದಾನೆ. ಇವನನ್ನು ಇಲ್ಲಿ ಬಿಡಿಸಿದ್ರೆ ನಾಳೆ ನಮ್ಮ ಮನೆಗಳಲ್ಲೂ ಕಳ್ಳತನ ಆಗುತ್ತದೆ. ಹೊರಹಾಕಿ ಇದನ್ನ, ಹಳ್ಳಿಯಿಂದ ಹೊರಹಾಕಿ. ನಿಜ ಸೇಠ್, ನೀವು ಹೇಳೋದು ಸತ್ಯವೇ ಸತ್ಯ. ಇವನು ದೇವಸ್ಥಾನದ ಒಡವೆಗಳನ್ನೇ ಬಿಟ್ಟಿಲ್ಲ ಅಂದ್ರೆ ನಮ್ಮ ಮನೆಗಳನ್ನ ಲೂಟಿ ಮಾಡಲ್ಲ ಅಂತ ಯಾವ ಗ್ಯಾರಂಟಿ ಇದೆ? ನೀವ್ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ? ನಾನು ನಿರ್ದೋಷಿ. ನಾನು ಯಾವ ಕಳ್ಳತನವೂ ಮಾಡಿಲ್ಲ. ನಾನು ಪ್ರತಿದಿನದಂತೆ ಹೊಲಕ್ಕೆ ಹೋಗುತ್ತಿದ್ದೆ. ನನ್ನ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡಬೇಡಿ. ಊರಿಂದ ಹೊರಹಾಕಿ. ಆದರೆ ಗುಂಪಿನಲ್ಲಿ ಯಾರೂ ಅವರ ಮಾತನ್ನು ಕೇಳಲು ಸಿದ್ಧರಾಗಿರಲಿಲ್ಲ. ರವಿ ಮತ್ತು ಸೀತಾ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಅವರು ಹಲವಾರು ಬಾರಿ ತಮ್ಮನ್ನು ಸಮರ್ಥಿಸಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಯಾರೂ ಕೇಳಲಿಲ್ಲ. ಎಲ್ಲರೂ ಸೇರಿ ಅವರನ್ನು ಊರಿನಿಂದ ಹೊರಹಾಕಿದರು. ರವಿ ಮತ್ತು ಸೀತಾ ಅನಿವಾರ್ಯವಾಗಿ ಊರನ್ನು ಬಿಟ್ಟು ಹೋದರು. ಅವರು ಅತ್ತುತ್ತಾ ಊರನ್ನು ತೊರೆದರು. ಊರಿನ ಹೊರಭಾಗದಲ್ಲಿ ಒಂಟಿ ಜಾಗದಲ್ಲಿ ಮುರಿದ ಪೊದೆಗಳು ಮತ್ತು ಮುಳ್ಳಿನ ಗಿಡಗಳ ನಡುವೆ ಒಂದು ಹಳೆಯ ಜೋಪಡಿ ಸಿಕ್ಕಿತು. ಬಾಧ್ಯತೆಯಿಂದ ಅದೇ ಅವರ ಹೊಸ ಮನೆಯಾಯಿತು. ಇದು ಎಷ್ಟು ನಿರ್ಜನ ಜಾಗ. ಇಲ್ಲಿ ಯಾರೂ ಇಲ್ಲ. ತಿನ್ನಲು ಏನೂ ಇಲ್ಲ. ನಾವು ಈಗ ಏನ್ ಮಾಡೋದು? ಏನು ಮಾಡಬೇಕು ಸೀತಾ? ನಮ್ಮದೇ ಊರು ನಮ್ಮನ್ನು ತಳ್ಳಿ ಹಾಕಿದಾಗ ನಾವು ಬೇರೆಡೆ ಆಶ್ರಯವನ್ನು ಹುಡುಕಬೇಕಾಗುತ್ತದೆ. ಇದೇ ನಮ್ಮ ವಿಧಿ. ನಾನು ಯೋಚಿಸುತ್ತಿದ್ದೇನೆ,
ಕೊನೆಗೂ ಕಳ್ಳತನ ಮಾಡಿದವರು ಯಾರು? ಆದರೆ ಆರೋಪ ನನ್ನ ಮೇಲೆ ಹಾಕಲಾಗಿದೆ. ನಾನು ನಿಜವಾದ ಕಳ್ಳನನ್ನು ಕಂಡುಹಿಡಿದು ತೀರುತ್ತೇನೆ. ಸಂಜೆಯಾಯಿತು. ಸೀತಾ ಅತ್ತುತ್ತಾ ನಿದ್ರೆಗೆ ಜಾರಿದಳು. ರವಿ ರಾತ್ರಿ ತುಂಬಾ ಚಿಂತೆಯಲ್ಲಿ ಕಳೆಯುತ್ತಾನೆ. ಮುಂದಿನ ಬೆಳಗ್ಗೆ ರವಿ ಎದ್ದಾಗ ಸೀತಾ ಹಸಿವಿನಿಂದ ದುರ್ಬಲಳಾಗಿದ್ದಳು. ಸೀತಾ, ನೀನು ಇಲ್ಲೇ ಇರು. ನಾನು ಏನಾದರೂ ತಿನ್ನಲು ತಂದುಕೊಡುತ್ತೇನೆ. ನಂತರ ಇನ್ನೊಂದು ಊರಿನ ಮೂಲಕ ನನ್ನ ಹೊಲಕ್ಕೆ ಹೋಗುತ್ತೇನೆ. ನೀನು ಬಾಗಿಲನ್ನು ಒಳಗಿನಿಂದ ಮುಚ್ಚಿಕೊಂಡು ವಿಶ್ರಾಂತಿ ತೆಗೆದುಕೋ. ರವಿ ಕಾಡಿಗೆ ಹೋಗಿ ಹಣ್ಣುಗಳು ಮತ್ತು ನೀರು ತರಿದನು. ನಂತರ ಹೊಲಕ್ಕೆ ಹೋಗಲು ಹೊರಟನು. ದಟ್ಟ ಕಾಡಿನಲ್ಲಿ ಒಂದು ಸಾಧು ಬಾಬಾ ಅವನ ಮುಂದೆ ಪ್ರತ್ಯಕ್ಷರಾದರು. ನೀನು ಯಾರು ಮಗನೇ ಇಲ್ಲಿ? ಏನು ಮಾಡುತ್ತಿದ್ದೀಯಾ? ಬಾಬಾ, ನಾನು ಇದೇ ಹಳ್ಳಿಯವನು. ಆದರೆ ಹಳ್ಳಿಯವರು ನನ್ನನ್ನು ಹೊರಹಾಕಿದ್ದಾರೆ. ಎಲ್ಲರೂ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ನಾನು ಏನೂ ಮಾಡಿಲ್ಲ. ಆದರೆ ಬಾಬಾ, ಎಲ್ಲರೂ ನನ್ನನ್ನೇ ತಪ್ಪುಗಾರ ಅಂತ ನಂಬಿದ್ದಾರೆ. ನಾನು ಹೇಗೆ ಸಾಬೀತು ಮಾಡಲಿ? ರವಿ ತನ್ನ ಸಂಪೂರ್ಣ ಕಥೆಯನ್ನು ಬಾಬಾಗೆ ಹೇಳಿದನು. ನೀನು ಸ್ವಚ್ಛ ಹೃದಯದ ಮನುಷ್ಯನು. ನಿನ್ನ ನೋವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ಈ ಲೋಕದಲ್ಲಿ ಬಡವರ ಮೇಲೆ ಸುಳ್ಳು ಆರೋಪಗಳನ್ನು ಹಾಕುವುದು ಸಾಮಾನ್ಯವಾಗಿದೆ. ಆದರೆ ಚಿಂತಿಸಬೇಡ, ದೇವರು ನ್ಯಾಯ ಮಾಡುತ್ತಾನೆ. ನಿಜವಾದ ಕಳ್ಳ ಶೀಘ್ರದಲ್ಲೇ ಹೊರಬರುತ್ತಾನೆ. ಇದು ನನ್ನ ಆಶೀರ್ವಾದ. ಗ್ರಾಮವನ್ನು ಬಿಟ್ಟು ನಾನು ಮತ್ತು ನನ್ನ ಹೆಂಡತಿ ಇಲ್ಲಿ ಹಸಿವಿನಿಂದ ದಾಹದಿಂದ ಕಂಗೆಟ್ಟು ಬಿದ್ದಿದ್ದೇವೆ. ಯಾರೂ ನನ್ನ ಮಾತನ್ನು ನಂಬಲು ಸಿದ್ಧರಿಲ್ಲ. ನಾನು ನಿರ್ದೋಷಿ ಎಂದು ನಾನು ಹೇಗೆ ಸಾಬೀತುಪಡಿಸಲಿ? ಅವನು ತನ್ನ ಕಣ್ಣಿನಿಂದಲೇ ನಿಜವಾದ ಕಳ್ಳನನ್ನು ನೋಡಿದ್ದಾನೆ. ಅವನೇ ನಿನ್ನನ್ನು ಸತ್ಯದವರೆಗೆ ಕೊಂಡೊಯ್ಯಲು ಸಹಾಯ ಮಾಡುತ್ತಾನೆ. ಆದರೆ ಗಮನದಲ್ಲಿಟ್ಟುಕೋ, ಆ ಪ್ರಾಣಿಯನ್ನು ಹುಡುಕುವುದು ಸುಲಭವಲ್ಲ. ನೀನು ಅದರ ಬಳಿ ಹೋಗಬೇಕು, ಅದರ ವಿಶ್ವಾಸವನ್ನು ಗೆಲ್ಲಬೇಕು. ಅಷ್ಟಾದರೆ ಮಾತ್ರ ಅದು ನಿನಗೆ ಸಹಾಯ ಮಾಡುತ್ತದೆ. ಶಾಪಿತ ಪ್ರಾಣಿ ಅಂದರೆ ಬಾಬಾ, ಅದು ಯಾರು? ನಾನು ಅದನ್ನು ಇಲ್ಲಿ ಹೇಗೆ ಹುಡುಕಲಿ? ಕಾಡಿನಲ್ಲಿ ಒಂದು ಶಾಪಿತ ಕಪ್ಪು ಬೆಕ್ಕಿದೆ. ನಿಜವೆಂದರೆ ಅದರ ಕಣ್ಣುಗಳು ಇತರ ಯಾರೂ ನೋಡದ ದೃಶ್ಯವನ್ನು ನೋಡಿವೆ. ಹೋಗು ಮಗನೇ, ಆ ಪ್ರಾಣಿಯನ್ನು ಹುಡುಕಿ ಅದರ ಸಹಾಯವನ್ನು ಕೇಳು. ಆ ಬೆಕ್ಕು ನಿನ್ನ ಜೀವನವನ್ನು ಬದಲಾಯಿಸುತ್ತದೆ. ದೇವರು ನಿನ್ನ ಜೊತೆಯಲ್ಲಿರುತ್ತಾನೆ. ಹೋಗು ಮಗನೇ, ಸತ್ಯದ ಶಕ್ತಿ ನಿನ್ನ ಜೊತೆಯಿದೆ. ಬಾಬಾ ಆಶೀರ್ವಾದ ನೀಡಿ ಅಕಸ್ಮಾತ್ ಅದೃಶ್ಯರಾದರು. ರವಿ ಬೆಕ್ಕನ್ನು ಹುಡುಕಲು ಕಾಡಿನಲ್ಲಿ ಅಲೆದನು. ಕಾಡಿನ ನಿಶ್ಶಬ್ದತೆ, ಎಲೆಗಳ ಸದ್ದು, ಹಸಿವು ಬಾಯಾರಿಕೆಯಿಂದ ಬಳಲುತ್ತಾ ಅವನು ಹುಡುಕುತ್ತಿದ್ದನು. ಆದರೆ ಅವನಿಗೆ ಬೆಕ್ಕು ಸಿಗಲಿಲ್ಲ. ಸಂಜೆ ವೇಳೆಗೆ ನಿರಾಶನಾಗಿ ಹಿಂದಿರುಗುತ್ತಿದ್ದಾಗ ಅಕಸ್ಮಾತ್ ಒಂದು ಕಪ್ಪು ಬೆಕ್ಕು ಕಾಣಿಸಿತು. ಅದರ ಕಣ್ಣುಗಳು ಅಂಗಾರಗಳಂತೆ ಹೊಳೆಯುತ್ತಿದ್ದವು. ಬೆಕ್ಕು ಅವನನ್ನು ಗಮನದಿಂದ ನೋಡಿತು. ಓ ಬೆಕ್ಕು, ನೀನೇನಾ ಆ ಸಾಧು ಬಾಬಾ ಹೇಳಿದುದು? ನಿಜವಾದ ಕಳ್ಳ ಯಾರು ಎಂದು ನೀನು ನೋಡಿದ್ದೀಯಾ? ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ. ದಯವಿಟ್ಟು ನನಗೆ ಸಹಾಯ ಮಾಡು. ಹಠಾತ್ ಬೆಕ್ಕು ಮಾನವ ಧ್ವನಿಯಲ್ಲಿ ಮಾತನಾಡಿತು. ರವಿ, ನಿನ್ನ ಮೇಲೆ ದೊಡ್ಡ ಅನ್ಯಾಯವಾಗಿದೆ. ನೀನು ಕಳ್ಳನಲ್ಲ. ನಿಜವಾದ ಕಳ್ಳ ನಿಮ್ಮ ಹಳ್ಳಿಯ ಸೇಟ್ ಮತ್ತು ಅವನ ನೌಕರೆ. ಅವರು ಸೇರಿ ದೇವಸ್ಥಾನದ ಆಭರಣ ಕದ್ದಿದ್ದಾರೆ. ನಿನ್ನ ಮೇಲೆ ಸುಳ್ಳು ಆರೋಪ ಹಾಕಿದ್ದಾರೆ. ಏನು? ನಮ್ಮ ಹಳ್ಳಿಯ ಸೇಠ್? ಈ ಸತ್ಯವನ್ನು ಹಳ್ಳಿಯವರಿಗೆ ಹೇಗೆ ಹೇಳಲಿ? ಕಾಲ ಬಂದಾಗ ಸತ್ಯ ಹೊರಬರುತ್ತದೆ. ನಾನು ನಿನಗೆ ಸಹಾಯ ಮಾಡುತ್ತೇನೆ. ನಾಳೆ ನನ್ನನ್ನು ಹಳ್ಳಿಗೆ ತೆಗೆದುಕೊಂಡು ಹೋಗು. ನಾನು ಎಲ್ಲರ ಮುಂದೆ ಸತ್ಯ ಹೇಳುತ್ತೇನೆ. ಮುಂದಿನ ದಿನ ರವಿ, ಸೀತಾ ಮತ್ತು ಬೆಕ್ಕು ಊರಿಗೆ ಹೋದರು. ಹಳ್ಳಿಯವರೇ, ನೀವು ನನ್ನನ್ನು ಕಳ್ಳ ಅಂತ ಹೇಳಿ ಹೊರಹಾಕಿದಿರಿ. ಆದರೆ ನಿಜವಾದ ಕಳ್ಳ ಇನ್ನೂ ಇಲ್ಲಿ ಇದ್ದಾನೆ. ಇಂದು ನನ್ನ ಬಳಿ ಸಾಕ್ಷಿ ಇದೆ. ಹಳ್ಳಿಯವರೇ ಕೇಳಿ, ರವಿ ಕಳ್ಳನಲ್ಲ. ನಾನು ನೋಡಿದ್ದೇನೆ. ಸೇಠ್ ಮತ್ತು ಅವನ ನೌಕರೇ ಕಳ್ಳರು.
ನಂಬಿಕೆ ಇಲ್ಲ ಅಂದ್ರೆ ಅವರ ಮನೆ ನೋಡಿರಿ. ಅಯ್ಯೋ, ಈ ಬೆಕ್ಕು ಮಾತನಾಡುತ್ತಿದೆ. ಸೇಠ್ ಕಳ್ಳ, ಸೇಠ್ ಕಳ್ಳ, ಸುಳ್ಳು ಹೇಳಬೇಡಿ ಸೇಠ್ಜಿ. ಅಯ್ಯೋ, ಈ ಬೆಕ್ಕು ಮಾತನಾಡುತ್ತಿದೆ. ಜನರು ಬೆಕ್ಕು ಮಾತನಾಡುವುದನ್ನು ನೋಡಿ ಆಶ್ಚರ್ಯಪಟ್ಟರು. ಕೆಲವರು ಸೇಠ್ ಮನೆಗೆ ಹೋಗಿ ಪರಿಶೀಲಿಸಿದರು. ಅವರಿಗೆ ಅಲ್ಲಿ ದೇವಾಲಯದ ಆಭರಣಗಳು ಸಿಕ್ಕವು. ಇದರಿಂದ ಊರಿನಲ್ಲಿ ಚರ್ಚೆ ಶುರುವಾಯಿತು. ಸೇಠ್ ಕಳ್ಳ ಎಂದು. ಎಲ್ಲರೂ ಸೇಠ್ ಕಳ್ಳ ಅಂದು ಹೇಳಲು ಶುರು ಮಾಡಿದರು. ಸೇಠ್ ಕುತಂತ್ರದಿಂದ ತನ್ನ ನೌಕರ ಕಾಳಾಗೆ ಸೂಚನೆ ಕೊಟ್ಟು ಎಲ್ಲ ಆರೋಪವನ್ನು ಅವನ ಮೇಲೆ ಹಾಕಿದನು. ಅಯ್ಯೋ, ಇಲ್ಲ ಇಲ್ಲ, ನಾನು ಕಳ್ಳನಲ್ಲ. ಇದು ಎಲ್ಲವೂ ನನ್ನ ನೌಕರ ಕೆಲಸ. ಅವನೇ ಕಳ್ಳತನ ಮಾಡಿದ್ದಾನೆ. ನಾನು ಕೂಡ ಆಶ್ಚರ್ಯದಲ್ಲಿದ್ದೇನೆ. ನೀವು ಎಲ್ಲರಿಂದ 4 ಪಟ್ಟು ಬಡ್ಡಿ ವಸೂಲಿ ಮಾಡುತ್ತೀರಾ, ಈಗ ಕಳ್ಳತನವೂ ಮಾಡಿಸುತ್ತೀರಾ? ಸರಿ, ನೀವೆಲ್ಲರೂ ಹೀಗೆ ಹೇಳುತ್ತಿದ್ದರೆ ಈ ನೌಕರಿಗೆ ನಾನು ಶಿಕ್ಷೆ ಕೊಡುತ್ತೇನೆ. ಇವನೇ ನಿಜವಾದ ಕಳ್ಳ. ನನಗೆ ಇದರಲ್ಲಿ ಏನೂ ಗೊತ್ತಿರಲಿಲ್ಲ. ಸೇಠ್ ದೇವಾಲಯದ ಎಲ್ಲ ಆಭರಣಗಳನ್ನು ಮತ್ತೆ ಹಿಂತಿರುಗಿಸಲು ಹೇಳಿದನು. ಊರವರು ರವಿ ಬಳಿ ಕ್ಷಮೆ ಕೇಳಿದರು. ಅವರಿಗೆ ತಮ್ಮ ತಪ್ಪಿನ ಅರಿವು ಆಯಿತು. ಎಲ್ಲರೂ ಗೌರವದಿಂದ ರವಿ ಮತ್ತು ಸೀತಾ ಅವರನ್ನು ಮತ್ತೆ ಊರಿಗೆ ಕರೆದುಕೊಂಡು ಬಂದರು. ರವಿ ಮತ್ತು ಸೀತಾ ತಮ್ಮ ಮನೆಗೆ ಮರಳಿದರು. ಸಂಜೆಯ ಸಮಯ ತಂಪಾದ ಗಾಳಿ ಬೀಸುತ್ತಿತ್ತು. ರವಿ ಮಾತನಾಡುವ ಬೆಕ್ಕಿನ ಜೊತೆ ಹೊಲದ ಕಡೆ ಹೋಗುತ್ತಿದ್ದನು. ಅಮ್ಮ ಬೆಕ್ಕು, ಇಂದು ನೀನು ಇರಲಿಲ್ಲ ಅಂದ್ರೆ ನನ್ನ ಜೀವನ ನಾಶವಾಗುತ್ತಿತ್ತು. ನಿನ್ನಿಂದಲೇ ನನಗೆ ಮತ್ತೆ ಗೌರವ ಸಿಕ್ಕಿತು. ನಿನಗೆ ತುಂಬಾ ಧನ್ಯವಾದಗಳು. ರವಿ, ನನಗೆ ನಿನ್ನೊಂದಿಗೆ ಒಂದು ಕೊನೆಯ ಮಾತು ಹೇಳಬೇಕು. ಅಕಸ್ಮಾತ್ ಬೆಕ್ಕಿನ ಸುತ್ತ ಬೆಳಕು ಹರಡಿತು. ಬೆಕ್ಕು ಹೊಳೆಯುತ್ತಾ ಅಪ್ಸರೆಯಾಗಿ ಬದಲಾಗಿದೆ. ಅಯ್ಯೋ, ಇದೇನು? ನೀನು ಅಪ್ಸರೆ ಆಗಿಬಿಟ್ಟೆಯಾ? ನೀನ್ಯಾರು? ಹೌದು ರವಿ, ನಾನು ಒಂದು ಅಪ್ಸರೆ. ನನಗೆ ಸ್ವರ್ಗದಿಂದ ಶಾಪ ಬಿದ್ದಿತ್ತು. ಆ ಶಾಪದಿಂದ ಮುಕ್ತಿಯಾಗಲು ನಾನು ಭೂಮಿಗೆ ಬಂದಿದ್ದೆ. ನಾನು ಒಬ್ಬ ಸತ್ಯವಂತ ಮತ್ತು ಒಳ್ಳೆಯ ವ್ಯಕ್ತಿಗೆ ಸಹಾಯ ಮಾಡಿದಾಗ ಮಾತ್ರ ಈ ಶಾಪದಿಂದ ಬಿಡಿಸಿಕೊಳ್ಳಬಹುದಿತ್ತು. ನೀನು ಒಬ್ಬ ಸತ್ಯವಂತ ಮತ್ತು ಪ್ರಾಮಾಣಿಕ ವ್ಯಕ್ತಿ. ನಿನ್ನನ್ನು ಸಹಾಯ ಮಾಡಿ ನಾನು ನನ್ನ ಶಾಪವನ್ನು ಮುರಿದಿದ್ದೇನೆ. ಇದೀಗ ನನಗೆ ಮುಕ್ತಿ ಸಿಕ್ಕಿದೆ. ನಿನ್ನ ಒಳ್ಳೆಯತನಕ್ಕೆ ಧನ್ಯವಾದಗಳು. ನಾನು ನಿನಗೆ ಒಂದು ವರ ಕೊಡುತ್ತೇನೆ. ನಿನಗೇನು ಬೇಕೋ ಹೇಳು. ಮೋಹನ್, ನಾನು ನಿನಗೆ ವರ ಕೊಡುತ್ತೇನೆ. ದೇವಿ, ನನ್ನ ಜೀವನ ಬಡತನದಿಂದ ತುಂಬಿದೆ. ನಾನು ದಿನರಾತ್ರಿ ಹೊಲದಲ್ಲಿ ದುಡಿಯುತ್ತೇನೆ. ಆದರೆ ಬೆಳೆ ಚೆನ್ನಾಗಿಲ್ಲ. ಮೇಲೆ ಸಾಲದ ಭಾರ ಇದೆ. ಕುಟುಂಬಕ್ಕೆ 2 ಹೊತ್ತು ಊಟ ಕೊಡೋದು ಕೂಡ ಕಷ್ಟ. ನಿನ್ನ ಎಲ್ಲ ಕಷ್ಟಗಳು ಇನ್ನೂ ಮುಗಿಯುತ್ತವೆ. ಕಾಡಿನ ಮಧ್ಯದಲ್ಲಿ ಕೆಂಪು ಹೂವಿನ ಹತ್ತಿರ ಒಂದು ಅದ್ಭುತ ಮರ ಇದೆ. ಆ ಮರ ಸ್ವರ್ಗದಿಂದ ಬಂದಿದೆ. ಅದರ ಫಲವನ್ನು ಸತ್ಯವಂತರು ಮಾತ್ರ ತಿನ್ನಬಹುದು. ನೀನು ಅಲ್ಲಿ ಹೋಗಿ ಆ ಫಲವನ್ನು ತಿನ್ನು. ನಿನ್ನ ಹೊಲಗಳಲ್ಲಿ ಸಮೃದ್ಧಿ ಬರುತ್ತದೆ. ಸಾಲ ಎಲ್ಲ ತೀರಿ ಹೋಗುತ್ತದೆ. ನಿನ್ನ ಜೀವನ ಸಂತೋಷವಾಗುತ್ತದೆ. ಆದರೆ ನೆನಪಿಟ್ಟುಕೋ, ನೀನು ಯಾವಾಗಲೂ ಒಳ್ಳೆಯವನಾಗಿಯೇ ಇರಬೇಕು. ಇಲ್ಲವಾದರೆ ಮತ್ತೆ ಹಳೆಯ ಸ್ಥಿತಿ ಬರುತ್ತದೆ. ಸಂತೋಷವಾಗಿರು ಮೋಹನ್. ಅಪ್ಸರೆ ವರ ನೀಡಿ ಅಕಸ್ಮಾತ್ ಅದೃಶ್ಯವಾಯಿತು. ರವಿ ಕಾಡಿನಲ್ಲಿ ಅದ್ಭುತ ಮರವನ್ನು ಹುಡುಕಲು ಹೊರಟನು. ಸೂರ್ಯ ಅಸ್ತವಾಗುತ್ತಿತ್ತು. ರವಿ ದಣಿದಿದ್ದನು. ಅವನು ಕೆಂಪು ಹೂವಿನ ಗಿಡವನ್ನು ಕಂಡನು. ಅದರ ಹಿಂದೆ ಹೊಳೆಯುವ ಮರ ನಿಂತಿತ್ತು. ಮರದಲ್ಲಿ ಚಿನ್ನದಂತೆ ಹೊಳೆಯುವ ಫಲಗಳಿದ್ದವು. ಓ ಮರದೇವರೇ, ಅಪ್ಸರೆ ನನ್ನನ್ನು ನಿಮ್ಮ ಬಳಿಗೆ ಕಳುಹಿಸಿದ್ದಾಳೆ. ನಾನು ಬಡ ರೈತ ರವಿ. ನಾನು ನಿಮ್ಮ ಹಣ್ಣು ತಿನ್ನಬಹುದೇ? ರವಿ, ನನಗೆ ಎಲ್ಲ ಗೊತ್ತಿದೆ. ನೀನು ಒಳ್ಳೆಯ ಮತ್ತು ಸತ್ಯವಂತನು. ಆದ್ದರಿಂದ ಅಪ್ಸರೆ ನಿನ್ನನ್ನು ಇಲ್ಲಿ ಕಳುಹಿಸಿದ್ದಾಳೆ. ನೀನು ಒಂದು ಹಣ್ಣು ತಿನ್ನು. ನಿನ್ನ ಎಲ್ಲಾ ಕಷ್ಟಗಳು ಹೋಗುತ್ತವೆ. ರವಿ ಒಂದು ಫಲ ತಿಂದನು. ಕ್ಷಣದಲ್ಲೇ ಅವನ ದೇಹದಲ್ಲಿ ಶಕ್ತಿ ಹರಡಿತು. ಅವನು ಮನೆ ಕಡೆ ಹೊರಟನು. ಮನೆ ಹತ್ತಿರ ಬಂದಾಗ ಅವನ ಜೋಪಡಿ ದೊಡ್ಡ ಸುಂದರ ಮನೆಯಾಗಿತ್ತು. ರವಿ ಆಶ್ಚರ್ಯಪಟ್ಟನು. ಸೀತಾ ಹೊರಗೆ ಬಂದು ಬೆಚ್ಚಿಬಿದ್ದಳು. ಅಯ್ಯೋ, ಇದೇನು? ನಮ್ಮ ಗುಡಿಸಲು ಎಲ್ಲಿಗೆ ಹೋಯ್ತು? ಈ ದೊಡ್ಡ ಮನೆ ಹೇಗೆ ಬಂದಿತ್ತು? ಇದು ನಮ್ಮದೇನಾ?
ಇಷ್ಟು ವರ್ಷಗಳ ಬಡತನದ ನಂತರ ನಮ್ಮ ಜೀವನ ಬದಲಾಗಿದೆ. ದೇವರಿಗೆ ಧನ್ಯವಾದಗಳು. ಹೌದು ಪ್ರಿಯೆ, ಇದು ಎಲ್ಲ ದೇವರ ಕೃಪೆ. ಕಾಡಿನಲ್ಲಿ ನನಗೆ ಅಪ್ಸರೆ ಸಿಕ್ಕಳು. ಅವಳು ನನಗೆ ಈ ಮರದ ಬಗ್ಗೆ ಹೇಳಿದಳು. ನಾನು ಹಣ್ಣು ತಿಂದ ಕೂಡಲೇ ನಮ್ಮ ಭಾಗ್ಯ ಬದಲಾಗಿದೆ. ಹೌದು, ಆದರೆ ನೆನಪಿಟ್ಟುಕೋ, ಇದು ನಮ್ಮ ಪ್ರಾಮಾಣಿಕತೆಯ ಫಲ. ರವಿ ಸಂಪೂರ್ಣ ಕಥೆಯನ್ನು ಸೀತಾಗೆ ಹೇಳಿದನು. ಇಬ್ಬರ ಜೀವನ ಬದಲಾಗಿತ್ತು. ಅವರು ಸಂತೋಷದಿಂದ ಬದುಕಲು ಶುರು ಮಾಡಿದರು. ರವಿ ಇನ್ನೂ ಸರಳ ಜೀವನ ನಡೆಸುತ್ತಿದ್ದನು. ಅವನಿಗೆ ಗರ್ವ ಇರಲಿಲ್ಲ. ಅವನು ಊರಿನ ಜನರಿಗೆ ಸಹಾಯ ಮಾಡುತ್ತಿದ್ದನು. ಅವನ ಮನೆಯಲ್ಲಿ ಸದಾ ಅನ್ನ ತುಂಬಿರುತ್ತಿತ್ತು. ಅವನು ಬಡವರಿಗೆ ಅನ್ನ ಹಂಚುತ್ತಿದ್ದನು. ಊರಿನಲ್ಲಿ ಎಲ್ಲರೂ ರವಿ ಬಗ್ಗೆ ಮಾತನಾಡಲು ಶುರು ಮಾಡಿದರು. ಎಲ್ಲರೂ ಅವನಿಗೆ ಗೌರವ ಕೊಡಲು ಶುರು ಮಾಡಿದರು. ಒಂದು ದಿನ ಸೇಠ್ ಜಗದೀಶ್ ಈ ಎಲ್ಲವನ್ನೂ ಕೇಳಿದನು. ಅವನಿಗೆ ಅಸೂಯೆ ಹುಟ್ಟಿತು. ಇದು ಎಲ್ಲ ನಾಟಕ. ಯಾರಾದರೂ ಏಕಾಏಕಿ ಇಷ್ಟು ಶ್ರೀಮಂತರಾಗಲು ಸಾಧ್ಯವೇ? ಖಂಡಿತ ಇದರ ಹಿಂದೆ ಯಾವುದೋ ದೊಡ್ಡ ರಹಸ್ಯವಿದೆ. ಇವನು ಹೀಗೇನೆ ಶ್ರೀಮಂತನಾಗುತ್ತಿದ್ದರೆ ಊರಿನಲ್ಲಿ ನನ್ನ ಗೌರವ ಮಣ್ಣಿನಲ್ಲಿ ಬೆರೆತು ಹೋಗುತ್ತದೆ. ಏ ಕಾಳ, ಕೇಳು, ನೀನು ರವಿ ಮೇಲೆ ಕಣ್ಣಿಟ್ಟುಕೋ. ಅವನಿಗೆ ಹಣ ಬಂದದ್ದು ಹೇಗೆ ಎಂದಿ ನಿಜವಾದ ರಹಸ್ಯ ಪತ್ತೆ ಹಚ್ಚು. ಸೇಟ್ಗೆ ಅನುಮಾನ ಬಂತು, ಇದರ ಹಿಂದೆ ದೊಡ್ಡ ರಹಸ್ಯ ಇದೆ ಎಂದು. ಅವನು ಕಾಳಾಗೆ ರವಿ ಮೇಲೆ ಕಣ್ಣಿಡಲು ಹೇಳಿದನು. ಕಾಳ ರವಿ ಮೇಲೆ ಗಮನ ಹರಿಸಲು ಆರಂಭಿಸಿದನು. ಒಂದು ದಿನ ಕಾಳ ರವಿಯನ್ನು ಹಿಂಬಾಲಿಸಿದನು. ರವಿ ಕಾಡಿಗೆ ಹೋಗಿ ಅದ್ಭುತ ಮರದ ಜೊತೆ ಮಾತನಾಡುತ್ತಿದ್ದನು. ಕಾಳ ಅಡಗಿ ಎಲ್ಲವನ್ನೂ ಕೇಳಿಕೊಂಡನು. ಕಾಳ ಬಂದು ಸೇಟ್ಗೆ ಎಲ್ಲವನ್ನೂ ಹೇಳಿದನು. ಸೇಠ್ಜಿ, ನಾನು ಎಲ್ಲ ನೋಡಿದೆ. ರವಿ ಕಾಡಿನ ಮಧ್ಯನ ಮರದ ಜೊತೆ ಮಾತನಾಡುತ್ತಿದ್ದನು. ಅವನು ಆ ಮರದ ಹಣ್ಣು ತಿಂದಿದ್ದಾನೆ. ಆ ಹಣ್ಣಿನ ಕಾರಣದಿಂದ ಅವನ ಬಡತನ ಹೋಗಿ ಅವನು ಶ್ರೀಮಂತನಾಗಿದ್ದಾನೆ. ರವಿ ಶ್ರೀಮಂತನಾಗಿದ್ದರೆ ನಾನು ಯಾಕೆ ಆಗಬಾರದು? ನನಗೆ ಈಗಾಗಲೇ ಹಣ ಮತ್ತು ಶಕ್ತಿ ಇದೆ. ಆ ಮರವನ್ನು ನಾನು ನನ್ನ ವಶಕ್ಕೆ ಮಾಡಿಕೊಂಡೇ ತೀರುತ್ತೇನೆ. ಸೇಠ್ ಲೋಭದಿಂದ ಕಾಡಿನ ಕಡೆ ಹೊರಟನು. ಅವನು ಮತ್ತು ಕಾಳ ಮರದ ಹತ್ತಿರ ತಲುಪಿದರು. ಅವರು ಫಲವನ್ನು ಕೀಳಲು ಪ್ರಯತ್ನಿಸಿದರು, ಆದರೆ ಸಾಧ್ಯವಾಗಲಿಲ್ಲ. ಸೇಠ್ ಕೋಪಗೊಂಡನು ಮತ್ತು ಮರದ ಮೇಲೆ ಕೂಗಿದನು. ಹೇ ಮರ, ನೀನು ರವಿಗೆ ಹಣ್ಣು ಕೊಟ್ಟು ಅವನನ್ನು ಶ್ರೀಮಂತನನ್ನಾಗಿ ಮಾಡಿದ್ದೀಯಂತೀಯೆ. ಇಗೋ, ನನಗೂ ಹಣ್ಣು ಕೊಡು, ಬೇಗ ಕೊಡು. ನಾನು ಈ ಊರಿನ ದೊಡ್ಡ ವ್ಯಕ್ತಿ, ಇನ್ನೂ ಶಕ್ತಿಶಾಲಿಯಾಗಬೇಕು. ಸೇಠ್, ನೀನು ಲೋಭಿ, ಅಹಂಕಾರಿ ಮತ್ತು ಅಪ್ರಾಮಾಣಿಕನು. ನಾನು ನನ್ನ ಹಣ್ಣು ಒಳ್ಳೆಯ ಮನಸ್ಸಿನವರಿಗೆ ಮಾತ್ರ ಕೊಡುತ್ತೇನೆ. ಇತರರಿಗೆ ಸಹಾಯ ಮಾಡುವವರಿಗೂ ಸತ್ಯವಂತರಿಗೂ ಮಾತ್ರ ಕೊಡುತ್ತೇನೆ. ನಿನ್ನ ಹೃದಯದಲ್ಲಿ ಲೋಭ ಮತ್ತು ಅಹಂಕಾರ ಮಾತ್ರ ಇದೆ. ಆದ್ದರಿಂದ ನಿನಗೆ ಈ ಹಣ್ಣು ಸಿಗುವುದಿಲ್ಲ. ನಿಲ್ಲಿ, ನಿಮ್ಮ ಲೋಭ ಮತ್ತು ಪಾಪದ ಫಲ ಈಗಲೇ ನಿಮಗೆ ಸಿಗುತ್ತದೆ. ನೀವು ಇತರರ ಒಳ್ಳೆಯತನ ಮತ್ತು ಪರಿಶ್ರಮವನ್ನು ನೋಡಿ ಅಸೂಯಪಟ್ಟಿರಿ. ಇದೀಗ ಅದರ ಫಲವನ್ನು ಅನುಭವಿಸಬೇಕು. ಏನೋ, ನೀನು ನನಗೆ ಹಣ್ಣು ಕೊಡಲ್ಲವೇ? ಅಯ್ಯೋ ಮೂರ್ಖ ಮರ, ಕೊಡದಿದ್ದರೆ ನಾನು ನಿನ್ನನ್ನು ಬೇರು ಸಹಿತ ಕತ್ತರಿಸುತ್ತೇನೆ. ನಿನ್ನಂತಹ 1000 ಮರಗಳನ್ನು ನಾನು ಖರೀದಿಸಬಲ್ಲೆ. ನಿನ್ನನ್ನು ಕತ್ತರಿಸಿ ಎಲ್ಲಾ ಹಣ್ಣುಗಳನ್ನು ತೆಗೆದುಕೊಳ್ಳುತ್ತೇನೆ. ಏ ಕಾಳ, ಕುಳಹಾಡಿ ತೆಗೆದುಕೊಂಡು ಬಾ, ಇದನ್ನು ಕತ್ತರಿಸು. ಮತ್ತೆ ಊರಿಗೆ ಹೋಗಿ ಆ ರವಿಯನ್ನು ನಾನು ಮುಗಿಸುತ್ತೇನೆ. ಮರ ಸೇಠ್ನ ಲೋಭ ಮತ್ತು ಅಹಂಕಾರವನ್ನು ಖಂಡಿಸಿತು. ಸೇಠ್ ಇನ್ನಷ್ಟು ಕೋಪಗೊಂಡು ಮರವನ್ನು ಕತ್ತರಿಸಲು ಆದೇಶಿಸಿದನು. ಕಾಳ ಕೊಡಲಿ ತಂದು ಮರವನ್ನು ಕತ್ತರಿಸಲು ಪ್ರಯತ್ನಿಸಿದನು. ಆದರೆ ಕೊಡಲಿ ತಾಗುತ್ತಿದ್ದಂತೆ ಚಿಂಗಾರಿಗಳು ಹೊರಬಂದವು. ಆಕಾಶದಲ್ಲಿ ಮಿಂಚು ಬೀಳತೊಡಗಿತು. ಗಾಳಿ ಬಿರುಸುಗೊಂಡಿತು. ಒಂದು ಗಂಭೀರ ಧ್ವನಿ ಕೇಳಿಸಿತು, ಅವರ ಪಾಪದ ಫಲ ಸಿಗಲಿದೆ ಎಂದು. ಮರದಿಂದ ಚಿಂಗಾರಿ ಹೊರಬಂದು ಸೇಠ್ ಮತ್ತು ಕಾಳವನ್ನು ಸುಟ್ಟು ಭಸ್ಮ ಮಾಡಿತು. ಕೊನೆಯಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಗೆದ್ದವು. ಲೋಭ ಮತ್ತು ಅಪ್ರಾಮಾಣಿಕತೆ ನಾಶಕ್ಕೆ ಕಾರಣವಾಗುತ್ತವೆ. ದೇವರು ಒಳ್ಳೆಯ ಹೃದಯದವರ ಜೊತೆಗೆ ಇರುತ್ತಾನೆ.